ಹಾಯ್ ಗೈಸ್, ನಾನು ಇವತ್ತಿಂದ ಮೊದಲನೇ ಬ್ಲಾಗ್ ಶುರು ಮಾಡ್ತಾ ಇದ್ದೀವಿ. ಎಲ್ಲರೂ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ, ಇವತ್ತು ನಾವು ತೋರಣ ಟೆಂಪಲ್ಗೆ ಹೊರಡ್ತಾ ಇದ್ದೀವಿ. ಹೋಗೋಣ. ಲೆಟ್ಸ್ ಗೋ. ಹೊರಡೋಣ ಗೈಸ್. ನಮ್ಮ ಮನೆಯಿಂದ ಈಗ ಹೊರಗಡೆ ಕೂತಿದ್ದೀವಿ. ನಮ್ಮ ಮನೆಯಿಂದ ಜಸ್ಟ್ 8 ಕಿಲೋಮೀಟರ್ ಆಗುತ್ತೆ ಅಷ್ಟೇ ಹೊರನಾಡು ಟೆಂಪಲು. ಬನ್ನಿ ಈಗ ಹೊರಡೋಣ. ಗಣೇಶಂಗೊಂದು ಕೈ ಮುಗಿಬಿಟ್ಟು ಹೊರಡೋಣ ಗೈಸ್. ನಮ್ಮದು ರೋಡ್ ನೋಡಿ ಗೈಸ್ ಎಷ್ಟು ಚೆನ್ನಾಗಿದೆ ಅಂತ. ಎಲ್ಲೂ ಈ ಥರ ರೋಡು ನಮಗೆ ಸಿಕ್ಕಲ್ಲ. ಹೋಗ್ತಾ ಇದ್ದೀವಿ ಇವಾಗ. ಸ್ವಲ್ಪ ಮಣ್ಣು ರೋಡೆಲ್ಲ ಹೋಯ್ತು, ಇವಾಗ ಸಿಮೆಂಟ್ ರೋಡ್ ಇದೆ, ಅಲ್ಲಿಂದ ಹೋಗ್ತಾ ಇದ್ದೀವಿ. ನನಗೆ ಸ್ವಲ್ಪ ಶೀತ ಇದೆ ಗೈಸ್, ಸ್ವಲ್ಪ ಕೋಲ್ಡ್ ಆಗಿಬಿಟ್ಟಿದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಸ್ವಲ್ಪ 5 ಕಿಲೋಮೀಟ್ರ್ ಆಗುತ್ತೆ ಅಷ್ಟೇ ಗೈಸ್ ನಮ್ಮ ಮನೆಯಿಂದ ಕಳಸ. ಈಗ ಹೋಗ್ತಾ ಇದ್ದೀವಿ ಮೇಲೆ. ಬನ್ನಿ. ಸ್ವಲ್ಪ ಲೈಟಾಗಿ ಮಳೆ ಇದೆ ಅಷ್ಟೇ, ಜೋರೇನು ಮಳೆ ಬರ್ತಾ ಇಲ್ಲ. ಆ್ಯಕ್ಚುಲಿ ಈ ಟೈಮಲ್ಲಿ ತುಂಬ ಜೋರು ಮಳೆ ಇರಬೇಕಿತ್ತು, ಬಟ್ ಇವಾಗ ಮಳೆ ಸ್ವಲ್ಪ ಕಡಿಮೆ ಆಗಿದೆ. ಈ ಒಂದು 3 ಡೇಸಿಂದ ಮಳೆ ಶುರುವಾಗಿದೆ ಅಷ್ಟೇ. ಬಂದು ನೋಡಿ, ಕಳಸ ಮಾರ್ಕೆಟ್ ಆಯಿತು. ಹಂಗೆ ಹೋಗೋಣ. ಹಿಂಗೆ ಸ್ಟ್ರೈಟ್ ಹೋದರೆ ಕಳಸ ಟೆಂಪಲ್ಲು. ನಾವಿಲ್ಲಿ ಲೆಫ್ಟ್ ತೊಗೋಬೇಕು. ಲೆಫ್ಟ್ ತೊಗೊಂಡ್ರೆ ಹೊರನಾಡು 9 ಕಿಲೋಮೀಟ್ರ್ ಆಗುತ್ತೆ ಅಷ್ಟೇ. ಇದೇ ರೂಟಲ್ಲಿ ಶೃಂಗೇರಿ ಕೂಡ ಹೋಗ್ಬೋದು. ಬನ್ನಿ. ಫಸ್ಟ್ ವ್ಲಾಗ್ ವಾಯ್ಸ್ ಏನಾದ್ರು ತಪ್ಪಾದರೆ ಕ್ಷಮಿಸಿಬಿಡಿ. ನಾವು ಮಾಡ್ತಾ ಇದ್ದೀವಿ, ಸಪೋರ್ಟ್ ಮಾಡಿ ಅಷ್ಟೇ. ಇನ್ನು ಮುಂದೆ ಈ ತಪ್ಪಾಗ್ತಾ ಇರೋದ್ರ ನೋಡ್ಕೋತೀವಿ ಅಷ್ಟೇ. ಹೋಗ್ತಾ ಇದ್ದೀವಿ. ಗಂಡ ಅಂತೂ ಬೈತಿದ್ದಾರೆ ಗೈಸ್, ಇಂಥ ವಿಡಿಯೋ ಮಾಡ್ತಾ ಕೂತ್ಕೊಂಡಿದ್ಯಾ ಅಂತ. ಅಂದರೆ ನಾನೊಂದು ಬ್ಲಾಗ್ ಶುರು ಮಾಡೋಣ ಅಂತ ಅಂದ್ಕೊಂಡು ಮಾಡ್ತಿದ್ದೀನಿ ಅಷ್ಟೇ. ಇದು ಬಂದು ಹೆಬ್ಬಾಳೆ ಸೇತುವೆ. ಈಗ ಹೆಬ್ಬಾಳೆಯಲ್ಲಿ ಹೋಗ್ತಾ ಇದ್ದೀವಿ. ಇದು ಚೆನ್ನಾಗಿ ಮಾಡಿದ್ದಾರೆ. ಮುಂಚೆ ಸಣ್ಣದಿತ್ತು, ತುಂಬ ಸಣ್ಣ ಮಳೆ ಬಂದಿದ್ರು ಫುಲ್ಲು ನೀರು ಬೇಲ್ ಬಂದ್ಬಿಡೋದು, ವೆಹಿಕಲೆಲ್ಲ ಹೋಗೋಕ್ಕಾಗ್ತಿರ್ಲಿಲ್ಲ. ಇವಾಗ ದೊಡ್ಡ ಹೈಟ್ ಮಾಡಿದ್ದಾರೆ ಸೇತುವೆ. ಈಗ ಅಗಲ ಇದೆ, ಚೆನ್ನಾಗಿದೆ ಇವಾಗ. ನಮ್ಮ ಕಾರ್ ಮುಂದೆ ಒಬ್ಬರು ಫಾರ್ಮರ್ ಅಂತ ಹಾಕ್ಬಿಟ್ಟಿದ್ದಾರೆ ಗೈಸ್. ನಮ್ಮ ರೈತರು, ನಮ್ಮ ಹೆಮ್ಮೆ. ನಾವು ಕೂಡ ರೈತರೇ. ನಮ್ಮ ರೈತರು ಇದ್ರೆ ಮಾತ್ರ ಗೈಸ್ ಆಗೋದು. ತಿನ್ನಬೇಕು ಅಂದರೆ ನಮ್ಮ ರೈತರು ಇರಲೇಬೇಕು. ರೈತರು ಇಲ್ಲ ಅಂದರೆ ಯಾವ ಕೆಲಸನೂ ಆಗಲ್ಲ ಗೈಸ್. ಇನ್ನೇನು ಸ್ವಲ್ಪ ದೂರ ಅಷ್ಟೇ ಬಂದ್ವಿ. ಇವಾಗ ಹೊರನಾಡು ಬಂದ್ವಿ. ಹೋಗೋಣ. ಇವಾಗ ಬಂದ್ವಿ. ಕೈಯಲ್ಲಿ ರೈಟ್ ತಗೋಬೇಕು. ಅಷ್ಟೇನು ರಶ್ ಇಲ್ಲ ಇವತ್ತು. ಆ್ಯಕ್ಚುಲಿ ಸ್ವಲ್ಪ ರಶ್ ಇದೆ ಅನಿಸುತ್ತೆ. ಹೋಗಿ ನೋಡೋಣ ಹೇಗಿದೆ ಅಂತ. ಇಲ್ಲೇ ಪಾರ್ಕಿಂಗ್ ಮಾಡೋಣ ಅಂತ ಅನಿಸ್ತಿದೆ. ಆ್ಯಕ್ಚುಲಿ ಸಾಕ ಅಂತ. ಮೇಲೆಲ್ಲ ರಶ್ ಇದೆ ಸ್ವಲ್ಪ. ನೋಡೋಣ ಎಲ್ಲಿ ಜಾಗ ಸಿಗುತ್ತೆ ಅಂತ. ಸಾಕಾಯ್ತು. ಇವಾಗ ಚಪ್ಪಲ್ ಇಟ್ಟು ಹೋಗೋಣ ಮೇಲೆ. ಸಣ್ಣ ಮಳೆ ಬರ್ತಿದೆ ಗೈಸ್, ಜೋರಿಲ್ಲ, ಸಣ್ಣ ಲೈಟಾಗಿದೆ ಅಷ್ಟೇ. ಬನ್ನಿ, ಇಲ್ಲೇ ಚಪ್ಪಲ್ ಇಟ್ಟು ಕಾಲು ತುಳ್ಕೊಂಡು ಹೋಗೋಣ ಟೆಂಪಲ್ ಒಳಗಡೆ.
ಎಲ್ಲ ಸೈಡ್ ಇಡಿ ಅಂತ ಹಾಕಿರ್ತಾರೆ, ಆದರೂ ರಾಶಿ ಇಟ್ಬಿಟ್ಟು ಹೋಗ್ತಾರೆ ಗೈಸ್ ಚಪ್ಪಲ್ನ. ಇಲ್ಲಿ ಸೈಡಿಗೆ ಇಟ್ಟು ಕಾಲು ತೊಳ್ಕೊಂಡ್ಬಿಟ್ಟು ಹೋಗೋಣ. ಹೊರಗಡೆಯಿಂದ ಬಂದಿರ್ತೀವಲ್ಲ ಗ್ಯಾಸ್, ಸ್ನಾನ ಮಾಡದಿದ್ರು ಬಟ್ ಇದೊಂದು ಕಾಲು ತೊಳೆದು ಹೋಗೋದು ಒಂದು ಒಳ್ಳೆ ಪದ್ಧತಿ. ಕಾಲು ತೊಳೆದಾಯ್ತು ಗ್ಯಾಸ್, ಹೋಗೋಣ ಬನ್ನಿ. ಆಮೇಲೆ ಹೋಗೋಣ. ಇಲ್ಲಿ ಹಣ್ಕಾಯಿ ತಗೋಬೇಕು. ಹೋಗೋಣ, ಮೇಲೆ ಹೋಗೋಣ ಮೆಟ್ಲು ಹತ್ಕೊಂಡು. ಒಳಗಡೆ ಬಂದರೆ ಏನೋ ಒಂಥರ ನೆಮ್ಮದಿ ಗೈಸ್. ಎಲ್ಲೂ ನೆಮ್ಮದಿ ಸಿಕ್ಕಲ್ಲ, ದೇವಸ್ಥಾನಕ್ಕೆ ಹೋದರೆ ಮಾತ್ರ ನೆಮ್ಮದಿ. ಈ ನೆಮ್ಮದಿ ಸಿಕ್ಕೋ ದೇವಸ್ಥಾನದಲ್ಲಿ ಮಾತ್ರ. ಸ್ಟೆಪ್ ಹತ್ಕೊಂಡು ದರ್ಶನ ಎಲ್ಲ ಮುಗಿಸ್ಕೊಂಡು ಮತ್ತೆ ಹೋಗೋಣ ಗೈಸ್ ಊಟಕ್ಕೆ ಅಲ್ವಾ. ಹಿಂಗೆ ಬನ್ನಿ ಸ್ಟೆಪ್ ಹತ್ತಿ ಹೋಗೋಣ. ನಮ್ಮ ಆಂಟಿ ಮತ್ತು ಅತ್ತೆ ಹಿಂದೆ ಬರ್ತಾಯಿದ್ದಾರೆ. ಅವ್ರು ನಿಧಾನ ಬರ್ತಿದ್ದಾರೆ ಅಷ್ಟೇ, ನೋಡಿ ಅಲ್ಲಿದ್ದಾರೆ. ಮೇಲೆ ಹೋಗೋಣ. ನಮ್ಮ ಮಾವ ಎಲ್ಲ ಹೋಗಿದ್ದಾರೆ, ಬೇಗನೆ ಮುಂದೆ ಹೋಗಿದ್ದಾರೆ. ಈಗ ಹೋಗೋಣ ಮನೆ. ಹಂಗೆ ಹೋಗಿ ಸಿದ್ಧ ದರ್ಶನ ಮಾಡಿಕೊಂಡು ಮತ್ತೆ ವಿಡಿಯೋ ಮಾಡ್ತೀನಿ. ಒಳಗಡೆ ವಿಡಿಯೋ ಮಾಡೋದಕ್ಕೆಲ್ಲ ಬಿಟ್ಟಿಲ್ಲ ಗಾಯ್ಸ್, ಅದಕ್ಕೆ ಊಟ ಮಾಡ್ತಾ ಸ್ವಲ್ಪ ವಿಡಿಯೋ ಮಾಡಿಕೊಂಡೆ. ಇನ್ನೂ ಬಡಿಸಿಲ್ಲ, ಊಟ ಬಡಿಸ್ಬೇಕಿನ್ನು. ಈಗ ಎಲ್ಲ ಮುಗಿತು, ಊಟ ಎಲ್ಲ ಆಯಿತು. ಇವಾಗ ಮನೆಗೆ ಹೊರಡ್ತಾ ಇದ್ದೀವಿ. ನನ್ನ ಇವತ್ತಿನ ವ್ಲಾಗ್ ಮುಗಿಸ್ತಾ ಇದ್ದೀನಿ. ಎಲ್ಲ ಸಪೋರ್ಟ್ ಮಾಡಿ ಗಾಯ್ಸ್. ಫಸ್ಟ್ನೇ ವ್ಲಾಗು, ತಪ್ಪಿದ್ದಲ್ಲಿ ಇನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಸರಿ ಮಾಡ್ಕೋತೀನಿ. ಸಪೋರ್ಟ್ ಮಾಡಿ ಗಾಯ್ಸ್ ಅಷ್ಟೇ. ಬಾಯ್.